ನಮಸ್ಕಾರ ರೀಪ್ಪ ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಚಾ ನಾಷ್ಟ ನ್ಯಾರಿ ಎಲ್ಲ ಮಾಡೇ ಬಂದಿರ್ಬೇಕು ನೀವು. ನಮಗೆ ಭಾಳ ಖುಷಿ ಅನ್ಸಾಕತೈತಿ. ಬಸವರಾಜ ಬೊಮ್ಮಾಯಿ ಆಡಳಿತ ಭಾಳ ಚುರುಕು ಅನ್ಸಾಕತೈತಿ. ಯಾಕಂದ್ರೆ ಹುಬ್ಬಳ್ಳಿಯಾಗ ಹುಟ್ಟ್ಯಾರಲ್ಲ, ಹುಬ್ಬಳ್ಳಿ ಅಂದ್ರೆ ಉತ್ತರ ಕರ್ನಾಟಕದಾಗ ಹುಟ್ಟ್ಯಾರ. ಮತ್ತು ಕುಂದಾನಗರಿದಾಗ ಸುವರ್ಣಸೌಧ ಕಟ್ಟ್ಯಾರಲ್ಲ ಕುಮಾರಸ್ವಾಮಿ ಅವ್ರ. ಆ ಕುಮಾರಸ್ವಾಮಿ ಕಟ್ಟಿದ್ದ ಸುವರ್ಣಸೌಧದಾಗ ಏನು ಮಾಡಕ್ಕೆ ಹೊಂಟಾರ ಗೊತ್ತೈತೇನ್ರಿ ಬೊಮ್ಮಾಯಿ ಅವ್ರ? ಎಷ್ಟು ಜನರು ಇದಕ್ಕೆ ಹೋರಾಟ ಮಾಡಾಕತ್ತೀರ್ರಿ. ನಿಜವಾಗಿ ಬಸವರಾಜ ಬೊಮ್ಮಾಯಿ ಆಡಳಿತ ಮೆಚ್ಕೋಬೇಕಂದ್ರೆ ಭಾಳ ಖುಷಿ ಆಕೈತಿ ನಮಗೂ ಹೇಳಾಕಿದನು. ಯಾಕಂದ್ರೆ ಗುಂಡೂರಾವ್ ಒಬ್ಬರು ಇದ್ರ ಗೊತ್ತೈತೇನ್ರಿ, 6 ಗುಂಡೂರಾವ್ ಮುಖ್ಯಮಂತ್ರಿ ಒಮ್ಮೆ ಆರ್ಡ್ರ್ ಮಾಡ್ರಿ ಮುಗಿದು ಹೋತ್ರಿ. ಯಾರಿಗೂ ಅಂಜಂಗಿಲ್ಲ. JH ಪಟೇಲು ಹಂಗೆ ಇದ್ರು ಮುಖ್ಯಮಂತ್ರಿ. ಹಂಗೆ ಅವ್ರ ಜೊತೆನ ಸಂಪರ್ಕ ಬೆಳೆದವ್ರು ಇವರು ಬಸವರಾಜ ಬೊಮ್ಮಾಯಿ. ನಿನ್ನೆ ಸುವರ್ಣಸೌಧ ವಿಧಾನಸಭಾದಾಗ ಬಂದು ಬೆಳಗಾವ್ದಾಗ ಏನು ಹೇಳ್ತಾರೆ ಗೊತ್ತೈತೇನ್ರಿ? ರೈತರಿಗೆ ಕಬ್ಬು ಬೆಳೆಗಾರ ಅಭಿವೃದ್ಧಿ ನಿಗಮ ತಾಬಡ್ತೋಡು ಹೋಗಿ ಆದೇಶ ಮಾಡಿ ತೊಗೊಂಬರ್ತಾನೆ. ಒಂದು ಎರಡನೇದು ಇದು ಶಕ್ತಿ ಕೇಂದ್ರ ಮಾಡ್ತಾನೆ. ಎಷ್ಟು ಅಧಿಕಾರಿಗಳು ಅಲ್ಲಿ ಬೆಂಗಳೂರಾಗ ಇಲ್ಲಿ ಉತ್ತರ ಕರ್ನಾಟಕ ಸಂಬಂಧಪಟ್ಟದ್ದು ಎಷ್ಟು ಇಲಾಖೆ ಅದಾವ ಎಲ್ಲ ತೊಗೊಂಬರ್ತಾನೆ ಅಂದಾರ. ನಿಜಕ್ಕೆ ನಾವು ಉತ್ತರ ಕರ್ನಾಟಕ ಪ್ರತ್ಯೇಕ ಕನಸು ಕಾಣಕತ್ತಿದ್ರಲ್ಲ, ಇನ್ನೇನು ಪ್ರತ್ಯೇಕ ಕನಸು ಕಾಣೋದು ಬೇಡ. ನಮ್ಮದು ಏನು ಕೆಲಸ ಇದ್ರು ಬೆಂಗಳೂರಿಗೆ ಹೋಗೋದು ಬೇಡ. ಇದರ ಸಲುವಾಗಿ 8 ಮಂದಿ ಹೋರಾಟ ಮಾಡಾಕತ್ತಿರು ಉತ್ತರ ಕರ್ನಾಟಕ ಮಂದಿ. ಅದ್ರಾಗ ಎಂತೆಂಥ ಪ್ರಮುಖ ಹೋರಾಟಗಾರ ಸಮಾಜ ಸೇವಕರ ಭಾಳ ಮಂದಿ ಹೋರಾಟ ಮಾಡಾಕತ್ತಿರು. ಅವರಿಗೆಲ್ಲ ಈಗ ಭಾಳ ಖುಷಿ ಬರಾಕತ್ತೈತಿ. ಬಸವರಾಜ ಬೊಮ್ಮಾಯಿ ಭಾಳ ಚಂದ ಹೇಳ್ಯಾರ. ಯಾವುದೇ ಇಲಾಖೆ ಡಿಪಾರ್ಟ್ಮೆಂಟ್ಗಳು ಇನ್ನೆಲ್ಲ ಬೆಳಗಾವ್ಕ ಬರ್ತಾವು. ಮತ್ತು ಡಿಸೆಂಬರ್ಗೆ ಅಧಿವೇಶನ ಮಾಡ್ತಾನಂತಾರೆ. ಅಧಿವೇಶನ ಮಾಡೋದು ನಮಗೆ ಅವಶ್ಯಕತೆ ಇಲ್ಲರಿ ಬೊಮ್ಮಾಯಿ ಸಾಹೇಬ್ರ. ಯಾಕೆ ಗೊತ್ತೈತೇನ್ರಿ? ಅಧಿವೇಶನ ಮಾಡಿದ್ರೆ ಏನಾಗ್ತೈತಿ? ಮೋಜ್ ಮಜಾ ಪಿಕ್ನಿಕ್ ಮಾಡಕ್ಕೆ ಬರ್ತಾರೆ ಇಲ್ಲಿ. ಅದನ್ನು ಅಧಿವೇಶನ ಮಾಡಿ ಒಂದು 50-60 ಕೋಟಿ ರೂಪಾಯಿ ಹಾಳು ಮಾಡಕ್ಕೆ ಹೋಗಬೇಡ್ರಿ. ಆ 50-60 ಕೋಟಿ ರೂಪಾಯಿ ಇಲ್ಲಿ ಸುವರ್ಣಸೌಧದಾಗ ಅದು ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ರೊಕ್ಕ ಇಡ್ರಿ. ಮಾತ್ರ ಕ್ಯಾಬಿನೆಟ್ ಮಾತ್ರ ಮಾಡೋದು ಬರ್ರಿ. ಇಲ್ಲಿ 6 ತಿಂಗಳಿಗೆ ವರ್ಷಕ್ಕೊಮ್ಮೆ ಕ್ಯಾಬಿನೆಟ್ ಅಷ್ಟೇ ಮಾಡಿರಿ. ಅಧಿವೇಶನ ಮಾಡಕ್ಕೆ ಹೋಗ್ಬೇಡ್ರಿ. ಅಧಿವೇಶನ ಮಾಡ್ರಿ ಅಂದ್ರೆ ನಮ್ಮ ಅಧಿಕಾರಿಗಳೆಲ್ಲ ಹಂಚ್ ಆಯ್ತವ ಪಾಪ. ಯಾಕೆ ಗೊತ್ತೈತೇನ್ರಿ? ಅವ್ರು ಹೆಂಗೆ ಸುಲಿಗೆ ಮಾಡ್ತಾರಲ್ಲ ಬಂದವ್ರ. ಮಂತ್ರಿ ಏನು ಮಾಡೋದಿಲ್ಲ ರೀ. ಮಂತ್ರಿ ಜೋಡಿ ಇದ್ದವ್ರು ಇರ್ತಾರಲ್ಲ, ಹಿಂಬಾಲಕರ ಮುಂಬಾಲಕರ ಏನ್ರಿ ಪ್ಯೂನ್ಗಳು ಸಹಿತ ಬೆದರ್ಸ್ತಾರೆ ರೀ. ಈ ಇದಕ್ಕೆ ಸಲುವಾಗಿ ನಾನು ಹಿಂದಕ್ಕಲೇ ಹೇಳೇನಿ. ಆದರೆ ಬಸವರಾಜ ಬೊಮ್ಮಾಯಿಗೆ ಮುಟ್ಟುವಂಗೆ ಎಲ್ಲರೂ ಇದನ್ನು ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಯಾಕಂದ್ರೆ ಬಸವರಾಜ ಬೊಮ್ಮಾಯಿ ಈಗ ಉತ್ತರ ಕರ್ನಾಟಕದಾಗ ಏನು ಒಂದು ಹೋರಾಟದ ಮನೋಭಾವನೆಯಿಂದ ಇದನ್ನು ಶಕ್ತಿ ಕೇಂದ್ರ ಮಾಡ್ತಾನಂತ ಹೇಳ್ಯಾರ. ಭಾಳ ಖುಷಿಯಾಗೈತಿ. ವರಮಹಾಲಕ್ಷ್ಮಿ ಪೂಜಾ ದಿವಸ ಇದನ್ನು ಆದೇಶ ಮಾಡ್ಯಾರ. ನಾವು ಉತ್ತರ ಕರ್ನಾಟಕದ ಪಂಚಮಿ ಉಂಡಿ ಪಂಡಿ ತೊಗೊಂಡು ಹೋಗಿ ಕೊಡಬೇಕಲ್ಲ ಏನು ಬೊಮ್ಮಾಯಿ ಸಾಹೇಬ್ರಿಗೆ. ಅವರು ನೋಡ್ರಿ ಜೋಳದ ರೊಟ್ಟಿ ತಿಂದವ್ರ, ಗಟ್ಟಿ ಅದಾರ. ಅದಕ್ಕೆ ಸುವರ್ಣಸೌಧಕ್ಕೆ ಒಂದು ಮೆರಗ ಬರ್ತೈತಿ. ಅದನ್ನು ಭೂತ ಬಂಗಲೆ ಮಾಡೋದಿಲ್ಲ, ಶಕ್ತಿ ಕೇಂದ್ರ ಮಾಡ್ತಾನಂತ ಹೇಳ್ಯಾರ. ಅವ್ರು ಏನು ಮಾತಾಡ್ಯಾರ ನಿಮಗೆ ಗೊತ್ತೈತೇನ್ರಿ? ಅದನ್ನು ಒಂದು ಸ್ವಲ್ಪ ನೋಡ್ಕೊಂಬರೋಣ ಬರಿಲ್ಲ. ಅದನ್ನು ನೋಡ್ರಿ, ನೋಡಿ ಎಲ್ಲರೂ ಲೈಕ್ ಮಾಡಿರಿ, ಬೊಮ್ಮಾಯಿಗೆ ಬೆಂಬಲ ಮಾಡಿರಿ. ಎಲ್ಲ ಕಚೇರಿಗಳು ಇಲ್ಲೇ ಬರಬೇಕು. ಇನ್ನು ಮುಂದೆ ನಾವು ಬೆಂಗಳೂರಿಗೆ ಹೋಗೋದು ಅವಶ್ಯಕತೆ ಇಲ್ಲ. ಕಬ್ಬು ಬೆಳೆಗಾರ ಅಭಿವೃದ್ಧಿ ನಿರ್ದೇಶಕ ಸ್ಥಾನ ಒಂದೇ ಅಲ್ಲ, ಇಡೀ ಎಷ್ಟು ಖಾತೆಗಳದ ಉತ್ತರ ಕರ್ನಾಟಕ ಸಂಬಂಧಪಟ್ಟದ ಖಾತೆ. ನಾವು ಇನ್ನು ಏನೋ ಕೆಲಸ ಇದ್ದರೂ ಬೆಂಗಳೂರಿಗೆ ಹೋಗಬಾರ್ದು. ಅದನ್ನು ಬೊಮ್ಮಾಯಿ ಸಾಹೇಬರು ಮಾಡಬೇಕು. ನಾವು ಯಾರೋ ಬಿಜಾಪುರ ಆಗಲಿ, ಗದಗ ಆಗಲಿ, ಹಾವೇರಿ ಆಗಲಿ, ಗುಲ್ಬರ್ಗ ಆಗಲಿ, ಬಾಗಲಕೋಟೆ ಆಗಲಿ, ಇಡೀ ಬೆಳಗಾವಿ ಜಿಲ್ಲಾದವ್ರು ಎಲ್ಲರೂ ಬೆಂಗಳೂರಿಗೆ ಹೋಗೋದು ತಪ್ಪಿಸ್ರಿ. ಬೊಮ್ಮಾಯಿ ಸಾಹೇಬ್ರ ನಮ್ಮದು ಏನೋ ಒಂದು ಟ್ರಾನ್ಸ್ಫರ್ ಇದ್ರೂ ಇಲ್ಲೇ ಆಗಬೇಕು, ಆದೇಶ ಇದ್ರೂ ಇಲ್ಲೇ ಆಗಬೇಕು, ಪೆನ್ಷನಿ ಆದರೂ ಇಲ್ಲೇ ಆಗಬೇಕು. ಯಾವುದೂ ಅಧಿಕಾರ ಬೆಂಗಳೂರವ್ರಿಗೆ ಕೊಡಕ್ಕೆ ಹೋಗ್ಬೇಡ್ರಿ. 1 ತಾರೀಕಿಂದ 15 ತಾರೀಕಾಗ ನೀವು ಒಂದು 4 ದಿವಸ ಈ ಕಡೆ ಅಡ್ಡಾಡ್ರಿ. ಇಲ್ಲಿ ಒಂದು ಖಾರ ರೊಟ್ಟಿ ತಿನ್ನಿರಿ. ಮತ್ತು ಅಲ್ಲಿ ದಕ್ಷಿಣ ಕರ್ನಾಟಕಕ್ಕೆ ಹೋಗಿ ಮತ್ತು ಅಲ್ಲಿ ನೀವು ರಾಗಿ ಮುದ್ದೆ ತಿನ್ನಿರಿ, ಇಡ್ಲಿ ವಡ ತಿನ್ನಿರಿ. ನಮ್ದು ಏನು ಅಭ್ಯಂತರ ಇಲ್ರಿ ಬೊಮ್ಮಾಯಿ ಸಾಹೇಬ್ರ. ಇದನ್ನು ಭಾಳ ಚಲೋ ಮಾಡ್ಯಾರಿ. ನಿನ್ನೆ ನೀವೇನು ಮಾತಾಡಿರಲ್ಲ ಅದು ವಿಡಿಯೋ ಐತ್ರಿ. ಮತ್ತು ಬೆಂಗಳೂರಿಗೆ ಹೋಗಿ ಬದಲಾಗಬೇಡ್ರಿ. ಯಾಕಂದ್ರೆ ಜನ ಭಾಳ ಆಸೆ ಇಟ್ಟಾರ ನಿಮ್ಮ ಮ್ಯಾಲೆ. ಯಾಕೆ ನಾನು ಹುಬ್ಳ್ಯಾವ ಅಂಥೇಳಿ. ನೀವು ಸಿನಿಮಾದಾಗೂ ಸಣ್ಣ ಮಕ್ಕಳ ಜೋಡೆ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಭಾಳ ಚಂದ ಮನರಂಜನೆ ಮಾಡ್ಯಾರಿ. ನಿಮ್ಮ ಪ್ರೀತಿ ನಟಿ ಯಾರತ್ ಕೇಳ್ಯಾರ, ನಿಮಗೆ ನಿಮ್ಮ ಪ್ರೀತಿ ಹೀರೋ ಯಾರತ್ ಕೇಳ್ಯಾರ. ಅದಕ್ಕೆಲ್ಲ ಎರಡು ಚಂದ ಉತ್ತರ ಕೊಟ್ಟಿರಿ ನೀವು. ನಗನಗ್ತಾ ನಿಮ್ಮ ನಗಸ್ಯಾರ ಆ ಬಾಲಕ ಬಾಲಕಿಯರ. ಅದೂ ಸಹಿತ ನಿಮಗೆ ಒಂದು ಸ್ವಲ್ಪ ತುಣುಕು ತೋರಿಸ್ತನು. ಆದರೆ ನೀವು ಸುವರ್ಣಸೌಧ ಬೆಳಗಾವಿಯಾಗ ಏನು 500 ರೂಪಾಯಿ ಖರ್ಚು ಮಾಡಿ ಕುಮಾರಸ್ವಾಮಿ ಕಟ್ಟಿದ ಕನಸು ಅದನ್ನು ನನಸು ಮಾಡಕ್ಕೆ ಹೊಂಟೇರಿ. ಯಾಕಂದ್ರೆ ಕುಮಾರಸ್ವಾಮಿ ಜೊತೆನ ನೀವು ಅವ್ರ ತಂದೆಯವ್ರ ಜೊತೆನ ಕೆಲಸ ಮಾಡಿದವ್ರಲ್ಲ ನಿಮ್ಮಪ್ಪ ಅವರಪ್ಪ. ಅದ್ರ ಸಲುವಾಗಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ರಿ. ಉತ್ತರ ಕರ್ನಾಟಕದಾಗ ಇನ್ನು ನೀವೇನು ಮುಖ್ಯಮಂತ್ರಿ ಆಗ್ಯಾರಿ, ಇನ್ನು ಮುಂದೆ ಮುಖ್ಯಮಂತ್ರಿ ಆಗ್ಬೇಕಾರೆ ಮತ್ತೆ ನಾವು ಕಾಕೋತ್ಕೊಂಡ್ಬೇಕಾಕೈತ್ರಿ. ಅದರ ಸಲುವಾಗಿ ಈಗ ಏನು ಆಗ್ಯಾರಿ ಇದು ಕಡತನಾಗ ಆ ಆದೇಶಗಳು ಜಾಡಿಸಿಬಿಡ್ರಿ ದಡ ದಡ ಅಂಥೇಳಿ ಎಲ್ಲರಿಗೊಂದು ಉಪಯೋಗ ಆಕೈತಿ. ಇದು ವಿಡಿಯೋ ಹೆಂಗೆ ಅನಿಸ್ತಿರಪ್ಪ ಉತ್ತರ ಕರ್ನಾಟಕದವ್ರಿಗೆ? ಜವಾರಿ ಭಾಷೆದಾಗ ಹೇಳೇನ್ರ? ಮತ್ತು ನೀವು ಭಾಳ ಹೇಳೋಣಾಕತ್ತಿರಲ್ಲ. ಅದ್ರ ಸಲುವಾಗಿ ಇದನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ಮತ್ತು ಸಂಜೆ ಮತ್ತೊಂದು ಸುದ್ದಿ ತೊಗೊಂಬರ್ತಾನೆ ರೀ. ನಮಸ್ಕಾರ ರೀಪ್ಪ. ಸುವರ್ಣಸೌಧದಲ್ಲಿ
ಬೆಳಗಾಂ ಜಿಲ್ಲೆಯ ಕೋವಿಡ್ ಮತ್ತು ಪ್ರವಾಹದ ಬಗ್ಗೆ ಸುದೀರ್ಘವಾದಂಥ ಪರಿಶೀಲನೆ ಸಭೆ ಆಯಿತು. ಕೋವಿಡ್ ಎರಡನೇ ಅಲೆಯಲ್ಲಿ ಭಾಳಷ್ಟು ಕೋವಿಡ್ಗಳ ಒಂದು ಪೇಷಂಟ್ಗಳ ಒಂದು ಸಂಖ್ಯೆ ಜಾಸ್ತಿ ಆಗಿರುವುದನ್ನು ಕೂಡ ನಾವೆಲ್ಲ ಗಮನಿಸ್ತಾ ಇದ್ದೇವೆ. ಅಲ್ಲದೆ ಸಾಕಷ್ಟು ಆಸ್ಪತ್ರೆ ಬೆಡ್ಗಳಿಗೆ ಮತ್ತು ಆಕ್ಸಿಜನ್ಗೆ ಭಾಳಷ್ಟು ಪ್ರೆಷರ್ ಬಂದಿದ್ದು ಕೂಡ ನಾವು ಗಮನಿಸಿದ್ದೇವೆ. ತಜ್ಞರು ಕೋವಿಡ್-3 ಬರಬಹುದನ್ನುವಂಥ ಮತ್ತು ಬೇರೆ ಬೇರೆ ದೇಶಗಳಲ್ಲಿ ಆಗಿರುವಂಥ ವರ್ತಮಾನಗಳನ್ನು ನೋಡಿಕೊಂಡು ನಾವು ಸಿದ್ಧತೆಯನ್ನು ಮಾಡ್ಕೋಬೇಕು ಅಂತ. ನಮ್ಮ ಸರ್ಕಾರ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ. ಆದ್ದರಿಂದ ಪೂರ್ವಭಾವಿಯಾಗಿಯೇ ಸಾಕಷ್ಟು ಪ್ರಿಕಾಷನ್ ತೆಗೆದುಕೋಬೇಕು ಅಂತ ತೀರ್ಮಾನ ಮಾಡಿ ಮೊದಲನೇ ಕೆಲಸ ನಾವು ಮಾಡಿದ್ದು ಗಡಿ ಜಿಲ್ಲೆಗಳನ್ನು, ಗಡಿಯಲ್ಲಿ ಬರುವಂಥ ವಿಶೇಷವಾಗಿ ಕೇರಳ ಮತ್ತು ಮಹಾರಾಷ್ಟ್ರದಿಂದ ಬರೋರ ಮೇಲೆ ನಿಯಂತ್ರಣ ಮಾಡೋ ಸಲುವಾಗಿ ಗಡಿ ಜಿಲ್ಲೆಗಳಲ್ಲಿ ಸೂಚನೆಯನ್ನು ಕೊಟ್ಟಿದ್ವಿ. ಆ ಪ್ರಕಾರ ಇವತ್ತು ಬೆಳಗಾಂ ಜಿಲ್ಲೆಯ ಪಾಸಿಟಿವಿಟಿ ರೇಟ್ ನೋಡಿದಾಗ, ಎವರೇಜ್ ಸಂಖ್ಯೆಯನ್ನು ನೋಡಿದಾಗ ಸಾಕಷ್ಟು ನಾವು ನಿಯಂತ್ರಣ ಮಾಡಲು ಯಶಸ್ವಿಯಾಗಿತ್ತು. ಅದೇ ರೀತಿ ಕೇರಳದಲ್ಲಿ ನಾವು ಕೇರಳದಿಂದ ಬರೋರನ್ನು ಕೂಡ ಭಾಳಷ್ಟು ನಿಯಂತ್ರಣ ಮಾಡೋ ಪ್ರಯತ್ನವನ್ನು ಮಾಡಿದ್ವಿ. ಕೇರಳ ಬಗ್ಗೆ ಇಷ್ಟು ಹೇಳಿ ಬಯಸ್ತೇನೆ. ಫ್ಲಡ್ಡು ಏನು ಈ ವರ್ಷ ಆಗಿದೆ ಅದನ್ನು ಸಮೀಕ್ಷೆ ಮಾಡ್ತಾ ಇದ್ದಾರೆ. 1 ಲಕ್ಷಕ್ಕಿಂತ ಹೆಚ್ಚು ಹೆಕ್ಟೇರ್ ಪ್ರದೇಶದಲ್ಲಿ ಸುಮಾರು 1,20,000 ಅಥವಾ 30,000ವರೆಗೂ ಅಂದಾಜಿಸಲಾಗಿದೆ ಬೆಳೆ ಹಾನಿಯಾಗಿದೆ ಅನ್ನುವಂಥದ್ದು. ಅದನ್ನು ಸಂಪೂರ್ಣ ಸಮೀಕ್ಷೆ ಮಾಡೋಕ್ಕೆ ಹೇಳಿದ್ದೇನೆ. ನೀರು ಅಲ್ಲಲ್ಲಿ ನಿಂತಿದ್ದರಿಂದ ಸ್ವಲ್ಪ ಸಮೀಕ್ಷೆಗೆ ತೊಂದರೆ ಆಗಿದೆ. ಅದು ನೀರು ಇಳಿದ ತಕ್ಷಣವೇ ಅತಿ ಶೀಘ್ರದಲ್ಲಿ ಅದನ್ನು ಸಮೀಕ್ಷೆ ಮಾಡಬೇಕು. ಎರಡನೇದಾಗಿ ಮನೆಗಳದ್ದು ಕಳೆದ ಬಾರಿ ಏನೆಲ್ಲ ಗೊಂದಲ ಆಯಿತು ಅದು ಯಾವುದೇ ರೀತಿ ಗೊಂದಲ ಆಗಬಾರ್ದು. ಯಾವುದು ಮನೆ ಬಿದ್ದಿದೆ ಅದರ ಸಂಪೂರ್ಣವಾದ ಛಾಯಾಚಿತ್ರ GPS ಮಾಡಬೇಕು. ಆ ಪಂಚಾಯಿತಿಯಲ್ಲಿ ನೋಟಿಸ್ಗೆ ಹಚ್ಚಬೇಕು. ಯಾರ ಮನೆ ಇದೆ ಅಂತ ಏನಾರು ಅಬ್ಜೆಕ್ಷನ್ ಇದ್ದರೆ ಅಲ್ಲೇ ಪಡ್ಕೋಬೇಕು. ಫೈನಲ್ ಲಿಸ್ಟನ್ನು ಅತಿ ಶೀಘ್ರದಲ್ಲಿ ನೀವು ಮಾಡಬೇಕು ಅಂಥೇಳಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿದೆ. ಅಲ್ಲದೆ ಕಳೆದ ಬಾರಿ ಹಲವಾರು ಮನೆಗಳ ಒಂದು ಗೊಂದಲ ಇದೆ. ಅದರಲ್ಲಿ 2-3 ಕ್ಯಾಟಗರಿ ಇದೆ. ಒಂದು, ಕೆಲವರು ಕಟ್ಕೊಂಡು ಇನ್ನು ಕೆಲವು ಬಿಲ್ ಬಂದಿಲ್ಲ ಅನ್ನುವಂಥದ್ದು ಕೆಲವು ಕಂಪ್ಲೇಂಟ್ ಇದೆ. ನಾನು ಹೇಳಿದ್ದೇನೆ DC ಅವರಿಗೆ, ಯಾರು ರೆಕಾರ್ಡ್ ಸರಿ ಇದ್ದು 1 ಲಕ್ಷ ತೊಗೊಂಡು ಪೂರ್ಣ ಕಟ್ಟಿದ್ದಾರೆ, ಇನ್ನೂ ಹೆಚ್ಚಿಗೆ ಏನು ಕಟ್ಟಿದ್ದಾರೆ, ಅದನ್ನೆಲ್ಲವನ್ನು ಕೂಡ ತಾವು ರಾಜೀವ್ ಗಾಂಧಿ ಹೌಸಿಂಗ್ ಕಾರ್ಪೊರೇಷನ್ಗೆ ಅಪ್ಲೋಡ್ ಮಾಡಿ ಏನು ಬಾಕಿ ಇದೆ, ಅವ್ರು ಏನು ಕಟ್ಕೊಂಡಿದ್ದಾರೆ, ಏನು ಬಾಕಿ ಇದೆ ಅದನ್ನು ನಮ್ಮ ರಾಜ್ಯ ಸರ್ಕಾರದಿಂದ ಭರಿಸಿಕೊಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದೀನಿ. ಬಾಕಿ ಇರೋದು ಇನ್ನು ಕೆಲವೆಲ್ಲ ಡೇಟ್ ಬಾರಾಗಿ ಕೆಲವರು ಬಂದಿದ್ದು ಮತ್ತು ಕೆಲವ್ರಿಗೆ ರೆಕಾರ್ಡ್ಸ್ ಇಲ್ಲದ್ದು ಹಲವಾರು ಸಮಸ್ಯೆಗಳಿದೆ. ಅವುಗಳನ್ನು ಯಾವ ರೀತಿ ಪರಿಹಾರ ಮಾಡಬೇಕನ್ನೋ ಸಲುವಾಗಿ ಕಾನೂನಾತ್ಮಕವಾಗಿ, ಯಾಕಂದರೆ ಕಳೆದ 2 ವರ್ಷದಿಂದ ಇರೋದನ್ನು ಈಗ ಕೊಡೋಕ್ಕೆ ಸಾಧ್ಯನೋ ಇಲ್ಲ ಅನ್ನೋದನ್ನು ಪರಿಶೀಲನೆ ಮಾಡಿ ಸಹಾನುಭೂತಿಯಿಂದ ಅವ್ರ ಬಗ್ಗೆ ಏನಾದರೂ ಕ್ರಮ ತೆಗೆದುಕೋಬೇಕು. ಬೇರೆ ಬೇರೆ ಯೋಜನೆಗಳೆಲ್ಲಾದರೂ ಸೇರಿಸಬೇಕು. ಹಲವಾರು ವಿಚಾರಗಳು ಅಲ್ಲಿ ವ್ಯಕ್ತ ಆಗಿದೆ. ಅದಕ್ಕೆ DC ಅವ್ರಿಗೆ ಮುಂದಿನ ವಾರ ಬರೋಕ್ಕೆ ಹೇಳಿದ್ದೇನೆ. ಅವುಗಳನ್ನು ಕ್ಯಾಟಗರಿ ಮಾಡಿರಿ ಅಂತ ಹೇಳಿದ್ದೀನಿ. ಸುಮ್ಮನೆ ಒಂದು ದೊಡ್ಡ ಲಿಸ್ಟ್ ತರೋದು ಬೇಡ. ಯಾವುದು ಕಾಗದ ಪತ್ರ ಇಲ್ಲ ಅದೊಂದು ಸಪ್ರೇಟ್ ಮಾಡಿ, ಯಾವುದು ಕಾಗದ ಪತ್ರ ಸರಿ ಇದೆ ಆದರೂ ಕೂಡ ಸರಿ ಇಲ್ಲ ಅದೊಂದು ಸಪ್ರೇಟ್ ಮಾಡಿ. ಮತ್ತು ಇನ್ನು ಕೆಲವರು ಆ ಡೇಟ್ ಒಳಗಡೆ ಮಾಡ್ದೇನೆ ಆಗಿರುವಂಥದ್ದು, ಮತ್ತು ಕಳೆದ ಬಾರಿ ಇದ್ದಿದ್ದು ಮತ್ತು ಈ ಸತಿ ಹೆಚ್ಚಿಗೆ ಬಿದ್ದಿದೆಯಾ, ಏನಾಗಿದೆಯಾ ಎಲ್ಲವನ್ನೂ ಕೂಡ ಡೀಟೇಲಾಗಿ ತೊಗೊಂಬರೋಕ್ಕೆ ಹೇಳಿದ್ದೇನೆ. ಅದಕ್ಕೆ ಏನಾದರೂ ಒಂದು ಸೂಕ್ತವಾದಂಥ ಪರಿಹಾರ ಕಂಡುಕೊಳ್ಳೋದಕ್ಕೆ ನಾನು ಪ್ರಯತ್ನ ಮಾಡ್ತೀನಿ. ಮುಂದಿನ ವಾರ ಅವ್ರ ಜೊತೆಗೆ ಹಣಕಾಸಿನ ಇಲಾಖೆ ಜೊತೆಗೆ, ರೆವೆನ್ಯೂ ಇಲಾಖೆ ಜೊತೆಗೆ, ಹೌಸಿಂಗ್ ಇಲಾಖೆ ಜೊತೆಗೆ ಸಭೆ ಮಾಡಿ ಅದಕ್ಕೊಂದು ಪರಿಹಾರ ಕೊಡೋದಕ್ಕೆ ಪ್ರಯತ್ನವನ್ನು ನಾವು ಮಾಡ್ತೀವಿ. ನಾನು ಇವತ್ತು ಸಭೆಯಲ್ಲಿ ಯಾಕೆ ಮಾಡಿದ್ದೀನಿ ಅಂದರೆ, ನನ್ನ ಸರ್ಕಾರ ಸುವರ್ಣಸೌಧವನ್ನು ಒಂದು ಆಡಳಿತದ ಶಕ್ತಿ ಕೇಂದ್ರ ಆಗಿ ಮಾಡೋ ಸಲುವಾಗಿ ಬದ್ಧನಾಗಿದ್ದೇನೆ.
ಇಲ್ಲಿ ಡಿಸೆಂಬರ್ ತಿಂಗಳಲ್ಲಿ ಅಧಿವೇಶನ ಮಾಡಬೇಕನ್ನುವಂಥದ್ದು ನಮ್ಮ ಸರ್ಕಾರದ ಒಂದು ಇಚ್ಛೆಯಾಗಿದೆ. ಅದನ್ನು ಡಿಸೆಂಬರ್ ತಿಂಗಳಲ್ಲಿ ಇಲ್ಲಿ ವಿಧಾನಸಭೆಯನ್ನು ನಾವು ನಡೆಸ್ತೇವೆ. ಒಂದನೇದು. ಎರಡನೇದ್ದು, ಇಲ್ಲಿ ರೈತರು ಮತ್ತು ಎಲ್ಲರ ಅಪೇಕ್ಷೆಯಂತೆ ಶುಗರ್ ಕಮಿಷನ್ ಬೆಳಗಾಂ ಬರಬೇಕು ಅಂತೇನಿತ್ತು, ಆ ತೀರ್ಮಾನವನ್ನು ಹೋದ ತಕ್ಷಣವೇ ಆದೇಶವನ್ನು ನಾನು ಮಾಡ್ತೇನೆ. ಶುಗರ್ ಕಮಿಷನರ್ ಆಫೀಸು ಬೆಳಗಾಂಗೆ ಶಿಫ್ಟ್ ಮಾಡೋದಕ್ಕೆ ಆಜ್ಞೆಯನ್ನು ಮಾಡ್ತೇನೆ. ಮೂರನೇದು, ಒಂದು ನಿಮಿಷ, ಇಲ್ಲಿ ಕೆಲವು ಇಲಾಖೆಗಳು ಇಲ್ಲಿ ಬರಬೇಕು ಅಂತ ಆಜ್ಞೆ ಮಾಡಿದ್ರು ಕೂಡ ಕೆಲವು ಬಂದಿಲ್ಲ, ಸರಿಯಾದ ರೀತಿಯಲ್ಲಾಗಿಲ್ಲ. ಅದನ್ನು ಸಂಪೂರ್ಣವಾಗಿ ಪುನರ್ವಿಮರ್ಶಿಸಿ ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ಜನರ ಪರವಾಗಿ ಒಂದು ಚಟುವಟಿಕೆ ಆಗಬೇಕು, ಪರಿಹಾರ ಸಿಗಬೇಕು ಜನರಿಗೆ. ಖಂಡಿತ. ಈಗ ಬೀಮ್ಸ್ ಬಗ್ಗೆ ಭಾಳಷ್ಟು ವಿಚಾರಗಳು ಅಲ್ಲಿ ಸುಧಾರಣೆ ಆಗಬೇಕಾಗಿರುವಂಥದ್ದು ಬಂದಿದೆ. ಅದಕ್ಕೆ ಸಮಗ್ರವಾಗಿ ನಾನು ಒಂದು ತಂಡ ಕಳಿಸ್ತೇನೆ. ಇಲ್ಲಿ ತಂಡ ಕಳಿಸಿ ಅದಕ್ಕೆ ಮೂಲಭೂತ ಸೌಕರ್ಯ ಇರ್ಬೋದು, ಮೆಡಿಕಲ್ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಏನೆಲ್ಲ ಮಾಡೋಕ್ಕೆ ಸಾಧ್ಯ ಇದೆ ಅವನ್ನೆಲ್ಲವನ್ನು ಮಾಡಿ